ಸರ್ಕಾರ ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕು ಅನ್ನೋ ಮಹಾದಾಸೆ ಇಟ್ಕೊಂಡಿದೆ. ಅದರಂತೆ ಆಶ್ರಯ ಯೋಜನೆಯಡಿ ಬಡವರಿಗೆ ಮನೆ ನಿರ್ಮಿಸಿ ಕೊಡ್ತಾ ಇದೆ. ಇದಕ್ಕಾಗಿ ಕೋಟಿ ಕೋಟಿ ಹಣ ಬಿಡುಗಡೆ ಕೂಡ ಮಾಡ್ತಾ ಇದೆ. ಆದರೆ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಆ ಗ್ರಾಮಕ್ಕೆ ಆಶ್ರಯ ಯೋಜನೆ ತಲುಪೇ ಇಲ್ಲ. ಇವತ್ತಿಗೂ ಗುಡಿಸಲಲ್ಲೇ ವಾಸವಾಗಿದ್ದಾರೆ. ನಲವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ನಿತ್ಯ ನರಕ ದರ್ಶನ. ಅಧಿಕಾರಿಗಳ ನಿರ್ಲಕ್ಷ್ಯ, ಹಕ್ಕಿಪಿಕ್ಕಿ ಜನಕ್ಕಿಲ್ಲ ಗೂಡು. ಮನುಷ್ಯ ಜೀವನ ನಡೆಸಲು ಐಷಾರಾಮಿ ಸವಲತ್ತುಗಳೇ ಬೇಕೆಂದಿಲ್ಲ. ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳಾದ್ರೂ ಬೇಕೇ ಬೇಕು. ಆದ್ರೆ ಇಲ್ಲಿನ ಜನರನ್ನ ನೋಡಿದ್ರೆ ದೇವರಿಗೆ ಪ್ರೀತಿ ಎನ್ನುವಂತಿದೆ. ಇಲ್ಲಿ ನೋಡಿ, ಕಣ್ಣು ಹಾಯಿಸಿದಷ್ಟು ಗುಡಿಸಲುಗಳೇ ಕಾಣಸಿಗುತ್ತದೆ. ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸೌಕರ್ಯ ಇಲ್ಲ. ಅಷ್ಟೇ ಅಲ್ಲ, ಶವ ಸಂಸ್ಕಾರಕ್ಕೆ ಸಣ್ಣದೊಂದು ಜಾಗವೂ ಇಲ್ಲ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಡಿಪಾಳ್ಯ ಗ್ರಾಮದಲ್ಲಿ ವಾಸವಾಗಿರುವ ಹಕ್ಕಿಪಿಕ್ಕಿ ಜನರ ದುಸ್ಥಿತಿ. ಇವೆಲ್ಲ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲೇ ಇರುವ ಗುಡಿಸಲುಗಳು. ಇಲ್ಲಿ 40ಕ್ಕೂ ಹೆಚ್ಚು ಗುಡಿಸಲುಗಳಿದ್ದು 100ಕ್ಕೂ ಹೆಚ್ಚು ಜನ ವಾಸವಾಗಿದ್ದಾರೆ. ಆದರೆ ಕೆಲವರಿಗೆ ಪಿಂಚಣಿ ಬರುತ್ತಿಲ್ಲ, ಇನ್ನು ಕೆಲವರಿಗೆ ಆಧಾರ್ ಕಾರ್ಡೇ ಇಲ್ಲ. ಇಲ್ಲಿ ಹುಟ್ಟಿರುವ ಬಹುತೇಕ ಮಕ್ಕಳಿಗೆ ಜನನ ಪ್ರಮಾಣ ಪತ್ರವೂ ಇಲ್ಲ, ಮೃತಪಟ್ಟವರಿಗೆ ಮರಣ ಪತ್ರವೂ ಇಲ್ಲ. ಹೀಗೆ ನಮಗೆ ಯಾವ ದಾಖಲೆಗಳೂ ಇಲ್ಲ. ನಾವು ಸಾಯೋದ್ರೊಳಗೆ ಒಂದು ಮನೆ ಕಟ್ಟಿಕೊಡಿ ಅಂತ ಇಲ್ಲಿನ ಜನ ಗೋಳಾಡ್ತಿದ್ದಾರೆ. ಮತ್ತೆ ಇಲ್ಲಿರುವಂತ ಶಾಸಕರು ನವದೊಡ್ಡಬಳ್ಳಾಪುರನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಳೋ ಅಂತವ್ರು, ಮಕ್ಕಳ ಬಗ್ಗೆ ಮಾತಾಡೋ ಅಂತವ್ರು, ದೊಡ್ಡ ದೊಡ್ಡ ಚಾತುರ್ಯವನ್ನ ತೋರಿಸೋ ಅಂತವ್ರು, ಈ ಸಮಸ್ಯೆ ಕಾಣಿಸ್ತಿಲ್ವಾ ಸ್ವಾಮಿ ನಿಮ್ಮ ತಾಲೂಕಲ್ಲಿ? ನಿಮ್ಗೆ ಯಾಕೆ ನೀವು ಬಂದಿದ್ದೀರ ತಾನೇ ಇಲ್ಲಿಗೆ? ಇದುವರೆಗೂ ಯಾಕೆ ನಿಮಗೆ ಬಗೆಹರಿಸಕ್ ಆಗಿಲ್ಲ? ಆಗ ಭರವಸೆಗಳು ಕೊಟ್ರು ಅವರು ಅಧಿಕಾರಿಗಳು, DC ಅವರು ಭರವಸೆಗಳು ಕೊಟ್ರು. ಈಗ ಹಕ್ಕುಪತ್ರ ಕೊಟ್ಟು ನೀವು ಸುಮ್ಮನೆ ಹೋಗ್ಬಿಟ್ರೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡೋದು ಯಾರು? ಹೋರಾಟ ಮಾಡಿದ್ರೆ ಅದು ಭರವಸೆಗಳು ಕೊಟ್ರು. ಇದುವರೆಗೂ ಯಾವುದೇ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡು ಮಾಡಕ್ ಆಗ್ಲಿಲ್ಲ. ಇನ್ನು ಈ ಗುಡಿಸಲುಗಳು ತಾಲೂಕಿನ ಅತಿ ದೊಡ್ಡ ಕೆರೆ ಮಧುರೆ ಕೆರೆಯ ಅಂಚಿನಲ್ಲೇ ಇವೆ. ಮಳೆಗಾಲ ಬಂತಂದ್ರೆ ಮನೆಗಳಿಗೆ ನೀರು ನುಗ್ಗುವ ಆತಂಕ. ಒಂದು ವೇಳೆ ಕೆರೆ ಕೋಡಿ ಹೊಡೆದ್ರೆ ಗುಡಿಸಲುಗಳು ಕೊಚ್ಚಿ ಹೋಗುವ ಭೀತಿಯಲ್ಲೇ ಇಲ್ಲಿನ ಜನ ದಿನದೂಡ್ತಿದ್ದಾರೆ. ಅಲ್ಲದೆ ಇಲ್ಲಿನ ಮಕ್ಕಳು ಬೀದಿ ದೀಪದಡಿಯಲ್ಲೇ ಓದಬೇಕಾದ ಪರಿಸ್ಥಿತಿ ಇದೆ. ಇನ್ನು ಜನಪ್ರತಿನಿಧಿಗಳು ಮತಕ್ಕಾಗಿ ವೋಟರ್ ID ಮಾಡಿಸಿಕೊಟ್ಟಿದ್ದಾರೆ ವಿನಃ ಬೇರೆ ಯಾವುದೇ ದಾಖಲೆಗಳನ್ನ ಮಾಡಿಸಿಕೊಟ್ಟಿಲ್ಲ. ಅಲ್ಲದೆ ಪಂಚಾಯಿತಿಯ ಬಹುತೇಕ ಸದಸ್ಯರು ನಮಗೆ ಜಾಗ ನೀಡಲು ನಿರಾಕರಿಸುತ್ತಿದ್ದಾರೆ. ನಮಗೆ ಶವ ಸಂಸ್ಕಾರಕ್ಕೂ ಕೂಡ ಜಾಗ ಇಲ್ಲ ಅಂತ ಹಕ್ಕಿಪಿಕ್ಕಿ ಜನರು ಅಳಲು ತೋಡಿಕೊಂಡಿದ್ದಾರೆ. ಮನೆ ಇಲ್ಲ, ಒಂದ್ ರೋಡ್ ಇಲ್ಲ, ಏನು ಇಲ್ಲ ಸ್ವಾಮಿ. ಏನಾನ ಮಾತಾಡಕ್ ಹೋದ್ರೆ ನಿಮ್ಗೆ ಏನ್ ಕೊಡ್ಬೇಕು, ನಿಮ್ ಊರ್ ಹೋಗ್ರಿ ಅಂತಾರೆ. ಎಲ್ಲೋಡೋಣ, ಹಿಂದೆ ಇಲ್ಲ ಮುಂದೆ ಇಲ್ಲ, ಏನ್ ಮಾಡೋಣ? ಇನ್ನೇನ ಜ್ವರ ಮಾತಾಡಿದ್ರೆ ಇನ್ನ ಒಡಿಯಾಕ್ ಬರ್ತಾರೆ. ಸುಮಾರು 60 ವರ್ಷದಿಂದ ಇದ್ದೀವಿ. ನಾನು ಇಷ್ಟದ ಮೊಜಿನಿಂದ ಇದ್ದೀವಿ. ಗುಡ್ಸಲೋನು ಪೂರ್ತಿ ಗುಡ್ಸ್ಲೆ ಅವೇ. ನಮ್ಗೂ ಅಷ್ಟು ಮನೇನು ಇಷ್ಟು ಕೊಟ್ಟವ್ರೆ, ಅದ್ರಿಗೂ ಲೋನು ಗೀನು ಏನು ಇಲ್ಲ. ಅದನ್ನ ಕೇಳಿದ್ರೆ ಗುಂಡು ತೋಪು ಅದು ಇದು ಅಂತ ನಮ್ಮನ್ನ ಇದು ಮಾಡ್ತಾರೆ. ನಮ್ಗೇನು ಸೌಕರ್ಯ ಇಲ್ಲ. ನಾವು 60 ವರ್ಷದಿಂದಾನು ಇದ್ದೀವಿ, 60-65 ವರ್ಷ ಆಗೈತೆ. ಇಷ್ಟೆಲ್ಲ ಸಾಲು ಸಾಲು ಸಮಸ್ಯೆಗಳಿದ್ರೂ ಯಾವೊಬ್ಬ ಅಧಿಕಾರಿಯಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇತ್ತ ಗಮನ ಹರಿಸ್ತಿಲ್ಲ. ಇವರ ಸ್ಥಿತಿ ನೋಡಿದ್ರೆ ದೀಪದ ಕೆಳಗೆ ಕತ್ತಲು ಎನ್ನುವಂತಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಬೆಳಕು ಚೆಲ್ಲಲಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.